ನಮಸ್ತೆ. ಯುಗಾದಿ ಹಬ್ಬ ನಮ್ಮ ಹೊಸ ವರ್ಷದ ಆರಂಭ ಅಂತ ಹೇಳೋ ಈ ಹಬ್ಬಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ತುಂಬಾ ವಿಶೇಷವಾದ ಮಹತ್ವ ಇದೆ. 2026ರಲ್ಲಿ ಯುಗಾದಿ ಯಾವ ದಿನ ಬರ್ತದೆ, ಅಮಾವಾಸ್ಯೆ ಯಾವಾಗ ಇದೆ, ಪಿತೃಕಾರ್ಯಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯುಗಾದಿ ಪೂಜೆ ಮಾಡುವ ಸರಿಯಾದ ಸಮಯ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲು ಅಮಾವಾಸ್ಯೆ ಬಗ್ಗೆ ನೋಡೋಣ. 2026ರಲ್ಲಿ ಚೈತ್ರ ಅಮಾವಾಸ್ಯೆ ಮಾರ್ಚ್ 18ರಂದು ಬೆಳಿಗ್ಗೆ ಸುಮಾರು 8:02ಕ್ಕೆ ಆರಂಭ ಆಗ್ತದೆ ಮತ್ತು ಮಾರ್ಚ್ 19ರಂದು ಬೆಳಿಗ್ಗೆ 6:52ಕ್ಕೆ ಅಂತ್ಯ ಆಗ್ತದೆ. ಹಾಗಾಗಿ ಮಾರ್ಚ್ 18ರ ಸಂಜೆಯಿಂದ ಮಾರ್ಚ್ 19ರ ಬೆಳಿಗ್ಗೆ ಸುಮಾರು 6:30ರ ಒಳಗೆ ಪಿತೃಕಾರ್ಯಗಳನ್ನು ಮಾಡಿಕೊಳ್ಳೋದು ಉತ್ತಮ ಸಮಯ ಅಂತ ಹೇಳಬಹುದು. ಈ ಸಮಯದಲ್ಲಿ ಪಿತೃತರ್ಪಣ, ಪಿಂಡ ಪ್ರದಾನ, ದಾನಧರ್ಮ ಇವೆಲ್ಲ ಮಾಡಬಹುದು. ಪಿತೃಗಳಿಗೆ ನೀರು ತರ್ಪಣ ಕೊಡುವುದು ತುಂಬಾ ಪವಿತ್ರವಾದ ಕಾರ್ಯ ಅಂತ ನಮ್ಮ ಸಂಪ್ರದಾಯ ಹೇಳ್ತದೆ. ಈಗ ಯುಗಾದಿ ದಿನಾಂಕ ನೋಡೋಣ. 2026ರಲ್ಲಿ ಯುಗಾದಿ ಹಬ್ಬ ಮಾರ್ಚ್ 19ರಂದು ಆಚರಿಸಲಾಗ್ತದೆ. ಯುಗಾದಿ ಅಂದ್ರೆ ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ, ಅಂದರೆ ಇದು ಹೊಸ ಯುಗದ ಆರಂಭ ಅನ್ನೋದಕ್ಕೆ ಸಂಕೇತ. ಈ ದಿನದ ತಿಥಿ ನೋಡಿದ್ರೆ ಮಾರ್ಚ್ 19ರಂದು ಬೆಳಿಗ್ಗೆ 6:52ಕ್ಕೆ ಶುಕ್ಲ ಪ್ರತಿಪದಾ ತಿಥಿ ಆರಂಭ ಆಗ್ತದೆ ಮತ್ತು ಮಾರ್ಚ್ 20ರಂದು ಬೆಳಿಗ್ಗೆ 4:52ಕ್ಕೆ ಅಂತ್ಯ ಆಗ್ತದೆ. ಅಮಾವಾಸ್ಯೆ ತಿಥಿ ಕೂಡ ಮಾರ್ಚ್ 19ರಂದು ಬೆಳಿಗ್ಗೆ 6:52ಕ್ಕೆ ಮುಗಿತದೆ. ಹಾಗಾಗಿ ಅದಾದ ಮೇಲೆ ಅಂದ್ರೆ ಮಾರ್ಚ್ 19ರಂದು ಬೆಳಿಗ್ಗೆ 6:52ರ ನಂತರದಿಂದ ಮಧ್ಯಾಹ್ನದವರೆಗೆ ಯುಗಾದಿ ಪೂಜೆ ಮಾಡೋದು ಅತ್ಯಂತ ಶುಭಕರ ಸಮಯ ಅಂತ ಹೇಳಬಹುದು. ಈ ಸಮಯದಲ್ಲಿ ದೇವರ ಆರಾಧನೆ ಮಾಡೋದು, ಹೊಸ ಕೆಲಸಗಳನ್ನು ಆರಂಭ ಮಾಡೋದು ಉತ್ತಮ. ಯುಗಾದಿ ದಿನ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಬೇಕು, ಹೊಸ ಬಟ್ಟೆ ಧರಿಸಬೇಕು, ಮನೆಯಲ್ಲಿ ದೇವರ ಪೂಜೆ ಮಾಡಬೇಕು, ಮನೆಯ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಹಾಕೋದು ಮತ್ತು ಮನೆ ಮುಂದೆ ರಂಗೋಲಿ ಹಾಕೋದು ನಮ್ಮ ಸಂಪ್ರದಾಯ. ಇನ್ನೊಂದು ಮುಖ್ಯವಾದ ಸಂಪ್ರದಾಯ ಅಂದ್ರೆ ಬೇವು ಬೆಲ್ಲ ತಿನ್ನೋದು. ಇದು ಜೀವನದಲ್ಲಿ ಬರುವ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸೋದು ಅನ್ನೋದಕ್ಕೆ ಸಂಕೇತ. ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡೋದು ಕೂಡ ತುಂಬಾ ವಿಶೇಷ. ಹೊಸ ವರ್ಷದ ಫಲಗಳು ಮತ್ತು ಭವಿಷ್ಯವನ್ನು ಇದರಲ್ಲಿ ಕೇಳ್ತಾರೆ. ಕೆಲವೆಡೆ ಯುಗಾದಿ ಪಚಡಿ ಮಾಡುವ ಸಂಪ್ರದಾಯವೂ ಇದೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬ ನಮಗೆ ಹೊಸ ಆಶೆ, ಹೊಸ ಆರಂಭ ಮತ್ತು ಹೊಸ ಉತ್ಸಾಹ ಕೊಡುವ ಹಬ್ಬ. ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ಸಿಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.